ಹಳ್ಳಿಕಾರ್ ತಳಿಯ ಸಸಿವಿನ ಹಸಿರನ್ನು ಅಂತಾರಾಷ್ಟ್ರೀಯವರೆಗೂ ಹೆಸರನ್ನು ಕೊಂಡೊಯ್ದಿರ್ತಕ್ಕಂಥ ಹಳ್ಳಿಕಾರ್ನ ಒಡೆಯನ ಆಗಮನ ಯುವ ಪ್ರೀಮಿಯರ್ ಲೀಗ್ ಡಿಬಾಸ್ ಕಪ್ಪಿಗಾಗಿ ಇವರು ಪಂದ್ಯಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಆಟಗಾರರ ಪರವಾಗಿ, ಆಯೋಜಕರ ಪರವಾಗಿ, ಇವರು ಪಂದ್ಯಕ್ಕಾಗಿ ಪ್ರೇಕ್ಷಕರ ಪರವಾಗಿ ಹೃದಯಪೂರ್ವಕ ಹೃದಯ ಸ್ಪರ್ಶಿ ಆತ್ಮೀಯ ಆದರಣೀಯ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಎಲ್ಲರ ಪರವಾಗಿ ಹೃದಯ ತುಂಬಿ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ. ಮುಖ್ಯ ವೇದಿಕೆಯನ್ನು ದಯಮಾಡಿ ತೆರವುಗೊಳಿಸಿ ಎಲ್ಲ ಸ್ಟೇಜ್ ಇಂದ ಕೆಳಗೆ ಇಡಬೇಕು. ದಯಮಾಡಿ ಪ್ರೇಕ್ಷಕರು ಗಮನಿಸಿ. ಹದಿನಾಲ್ಕು ತಂಡಗಳು ಭಾಗವಹಿಸಿರ್ತಕ್ಕಂತಹ ಡಿಬಾಸ್ ಕಪ್ ಯುವ ಪ್ರೀಮಿಯರ್ ಲೀಗ್ YPL ಅಲ್ಲಿ ಸಾಗಿ ಬರ್ತಾ ಇದೆ. ಇದರ ಪರಿಸರದಲ್ಲಿ ಸದ್ಯ ಪರಿಸ್ಥಿತಿಯಲ್ಲಿ ನಾಳೆ ದಿನ ಇರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸಾಗಿ ಬರ್ತಾ ಇರ್ತಕ್ಕಂಥ ಡಿಬಾಸ್ ಕಪ್ ಸದ್ಯ ಪರಿಸ್ಥಿತಿಯಲ್ಲಿ ಮುಂದುವರಿಕೆ ಕಾಣ್ತಾ ಇದೆ. ತುಮಕೂರು ಪರಿಸರದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ IPL ಮಾದರಿಯ ಪಂದ್ಯಾಕೂಟ ಸದ್ಯ ಪರಿಸ್ಥಿತಿಯಲ್ಲಿ ಕಲ್ಪತರು ನಾಡಿನಲ್ಲಿ ಸಾಗಿ ಬರ್ತಾ ಇದೆ. ಕಲ್ಪತರು ನಾಡಿಗಾಗಿ ವರ್ತೂರಿನ ಹಳ್ಳಿಕಾರಿನ ಒಡೆಯರಾಗಿರ್ತಕ್ಕಂಥ ವರ್ತೂರು ಸಂತೋಷ್ ಅವರು ಇವರು ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಇವರು ಪಂದ್ಯಕೂಟದ ಕುರಿತಾಗಿ ಒಂದೆರಡು ಮಾತಾಡೋದಕ್ಕಾಗಿ ಆಯೋಜಕ ಪರವಾಗಿ ವಿನಂತಿಸ್ತಾ ಇದ್ದಾರೆ. ಸ್ಟೇಜ್ ಮೇಲೆ ಇರೋರು ದಯಮಾಡಿ ಕೆಳಗೆ ಹೋಗಿ ಸರ್. ದಯಮಾಡಿ ಸ್ಟೇಜ್ ಮೇಲೆ ಇರೋರು ಕೆಳಗೆ ಹೋಗಿ ಸರ್. ಸರ್ ಸ್ವಲ್ಪ ಜಾಗ ಬಿಡಿ, ಎಲ್ಲ ಕೆಳಗೆ ಹೋಗಿ. ಸ್ಟೇಜ್ ಮೇಲೆ ಕೆಳಗೆ ಹೋಗಿ ಸರ್, ಕೆಳಗೆ ಹೋಗಿ ಸರ್. ದಯಮಾಡಿ ಕೆಳಗೆ ಹೋಗಿ. ಸ್ಟೇಜ್ ಮೇಲೆ ಇರೋದು ಎಲ್ಲರೂ ಕೆಳಗೆ ಹೋಗಿ ಸರ್. ದಯಮಾಡಿ ಕೆಳಗೆ ಹೋಗಿ ಸರ್. ಲೈನ್ ಇರುತ್ತೆ, ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಇದು ಪಂದ್ಯಕೂಟಕ್ಕೆ ಆಗಮಿಸಿ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಕ್ಕಂಥ ಹಳ್ಳಿಕಾರನ ಒಡೆಯ ಗುಣಾಗಿರ್ತಕ್ಕಂಥವರು ಬಹುಶಃ ದಕ್ಷಿಣ ಭಾರತದಲ್ಲಿ ಮಾತ್ರ ಕಂಡು ಬರುವಂತ ಹಳ್ಳಿಕಾರಿನ ತಳಿಯ ಸಸುಗಳನ್ನ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಹೆಸರನ್ನು ತಗೊಂಡು ಹೋಗಿರ್ತಕ್ಕಂಥ ಹೆಮ್ಮೆಯ ಕನ್ನಡಿಗ ಹಳ್ಳಿಕಾರನ ಒಡೆಯ ವರ್ತೂರು ಸಂತೋಷ್ ಇವರ ನೋಡಿದ ಕಲ್ಪತರು ನಾಡಿಗೆ ಬಂದು ಇವರು ಪಂದ್ಯಕೂಟಕ್ಕೆ ಆಗಮಿಸಿ ತಮ್ಮ ಅನೇಕ ಕೆಲಸಗಳಿದ್ರು ಕೂಡ ಇವರು ಪಂದ್ಯಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಇವರು ಪಂದ್ಯಕೂಟ ಪರವಾಗಿ ಸನ್ಮಾನಿಸುವಂತ ಕಾರ್ಯಕ್ರಮ ಆಯೋಜಕರು ಮಾಡಿದ್ರೆ ಇವರು ಪಂದ್ಯಕೂಟ ಕುರಿತಾಗಿ ಒಂದೆರಡು ಮಾತನಾಡಬೇಕಾಗಿ ಅವ್ರನ್ನ ಕೇಳಿಕೊಳ್ತಾ ಇದ್ದಾರೆ. ಮೊದಲನೇದಾಗಿ ತುಮಕೂರಿನ ಜನತೆಗೆ ನಮಸ್ಕಾರಗಳು ಹೇಳ್ತಾ ಡಿಬಾಸ್ ಹುಟ್ಟುಹಬ್ಬದ ಪ್ರಯುಕ್ತ ಮೊಟ್ಟ ಮೊದಲ ಬಾರಿಗೆ ಡಿಬಾಸ್ ಕಪ್ ಅಂತ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಿದ್ದಾರೆ. ಈ ಪಂದ್ಯಾವಳಿನಲ್ಲಿ 14 ತಂಡಗಳು ಬಂದು ಭಾಗವಹಿಸಿದ್ದಾರೆ. ಇನ್ನ ಮುಂದಿನ ದಿವಸದಲ್ಲಿ ಬರೋ ವರ್ಷ ಇನ್ನ ಅತಿ ಹೆಚ್ಚು ತಂಡಗಳು ಬಂದು ಭಾಗವಹಿಸಿ ಗೆಲುವು ಸೋಲು ಅನ್ನೋದು ಏನಂತಂದ್ರೆ ಪಾರ್ಟಿಸಿಪೇಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಿನ್ನಿಂಗ್ ಅಂತಂದರೆ ನೀವು ಭಾಗವಹಿಸಿಕೆ ಮಾಡಿದಾಗ ಮಾತ್ರನೇ ನಿಮಗೆ ಕಷ್ಟ ಸುಖ ಅನುಭವ ಬರೋದು. ಸೋತಾಗ್ಲೇನೆ ಗೆಲುವಿನ ಹಂಬಲ ನಿಮಗೆ ಭಾಳ ಏನಂತೀರ ರೋಚಕವಾಗಿ ನಿಮಗೆ ಗೆಲ್ಲೇಬೇಕು ಅಂತಕ್ಕಂಥ ಒಂದು ನಮ್ಮ ಕಡೆ ಭಾಷೆನೇ
ಓಕೆ, ಕಲ್ಪತರು ನಾಡು ಅಂತ ಏನು ಕರ್ಸ್ಕೊಂಡೈತೆ ನಮ್ಮ ತುಮಕೂರು ಭಾಗ, ಮತ್ತು ನಮ್ಮ ಸಿದ್ಧಗಂಗೆ ಸ್ವಾಮಿಗಳು ನಡೆದಾಡ್ತಕ್ಕಂಥ ದೇವರುಗಳು ಅಂತ ಶಿವಕುಮಾರ ಸ್ವಾಮಿಗಳನ್ನ ಏನು ಕರಿತಾ ಇದ್ರು, 100ಕ್ಕೆ 100 ನಾವು ಕಂಡಂಥ ಇಡೀ ವಿಶ್ವದಲ್ಲೇನೇ ದೇವರು ಅಂತ ನಾವೇನಾದರೂ ನಡೆದಾಡ್ತಕ್ಕಂಥ ದೇವರು ಅನ್ನೋದಿದ್ರೆ ಅದು ಶಿವಕುಮಾರ ಸ್ವಾಮಿಗಳಿಗೆ ಮಾತ್ರ ಸಲ್ಲಬೇಕು. ಯಾಕಂತಂದರೆ ಅವ್ರು ಎಲ್ಲೇ ಹೋದ್ರೂ ಯಾವುದೇ ರಾಜಕೀಯ ಆಗಲಿ, ಯಾವುದೇ ಜಾತಿ ಪರ ಆಗಲಿ, ಯಾವುದೇ ಸಮುದಾಯ ಯಾವುದೂ ಮಾತಾಡಿಲ್ಲ. ಅವ್ರು ಹೇಳ್ತಾ ಇದ್ದಿದ್ದು ಒಂದೇ, ಅನ್ನದಾಸೋಹ, ವಿದ್ಯಾದಾಸೋಹ ಮತ್ತು ಆಶ್ರಯ ಇದೆಲ್ಲ ಕೊಟ್ಟಿರ್ತಕ್ಕಂಥ ಏಕೈಕ ಸಂಸ್ಥೆ ಮತ್ತು ಯಾವುದಾದ್ರೂ ಮಠ ಇದ್ದರೆ ಅದು ಸಿದ್ಧಗಂಗಾ ಮಠಕ್ಕೆ ಮಾತ್ರ ಸಲ್ಲಬೇಕು. ಇಡೀ ಕರ್ನಾಟಕದಲ್ಲೇನೆ, ಇಡೀ ವಿಶ್ವದಲ್ಲೇನೆ ನಂಬರ್ 1 ಅಂತ ನಾವು ಹೇಳಕ್ಕೆ ಹೆಮ್ಮೆಯಿಂದ ನಾವು ಹೇಳ್ಕೊಬೇಕು. ಇವತ್ತು ಸಿದ್ಧಗಂಗಾ ಮಠದಲ್ಲಿ ಓದಿರ್ತಕ್ಕಂಥವ್ರು ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಎಷ್ಟೋ ಜನ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಎಲ್ಲರೂ ಬಂದು ದಯವಿಟ್ಟು ನಾನು ಕೇಳ್ಕೊಳೋದೊಂದೇನೆ, ಅವ್ರವ್ರು ವೈಯಕ್ತಿಕವಾಗಿ ಬೆಳೆದಿದ್ದಾರೆ ಬಿಟ್ಟರೆ ಮಠದ ಬಗ್ಗೆ ಆಗಲಿ ಸ್ವಾಮಿಗಳ ಬಗ್ಗೆ ಕೆಲವ್ರು ಹೇಳ್ತಾವ್ರೆ ಬಿಟ್ರೆ ಇನ್ಯಾರು ಹೇಳ್ತಾ ಇಲ್ಲ. ಇದನ್ನ ಹೇಳ್ಬೇಕು. ಯಾಕಂತಂದ್ರೆ ನಿಸ್ವಾರ್ಥವಾಗಿ ಸೇವೆ ಮಾಡಿರ್ತಕ್ಕಂಥ ಸ್ವಾಮಿಗಳವರು, ನಿಸ್ವಾರ್ಥವಾಗಿ ಯಾವುದೇ ಅಪೇಕ್ಷೆ ಇಲ್ದಿರ, ಯಾವುದೇ ಒಂದು ಹೆಸರಿಗಾಗಲಿ ಇಲ್ಲ ಯಾವುದೇ ಒಂದು ದುಡ್ಡಿಗಾಗಲಿ ಏನೂ ಮಾಡ್ದಿರ ಮಾಡಿರ್ತಕ್ಕಂಥ ದೇವ್ರವರು. ಅವ್ರನ್ನ ಬಿಟ್ಟ ಮೇಲೆ ನಾವು ಇವತ್ತು ಈ ಕರ್ನಾಟಕದಲ್ಲಿ ನಾವು ಇನ್ಯಾರನ್ನೂ ನೋಡಕ್ ಸಾಧ್ಯನೇ ಇಲ್ಲ. ಹೇಳ್ಕೊಂಬೋದಷ್ಟೇ ಬಿಟ್ರೆ ಅಂಥ ನಿಸ್ವಾರ್ಥವಾದ ಸೇವೆ ಮಾಡಿರ್ತಕ್ಕಂಥ ಸ್ವಾಮಿಗಳನ್ನ ನಾವು ಇನ್ನು ಮತ್ತೆ ನೋಡ್ತಿರೋ ಇಲ್ಲ ಗೊತ್ತಿಲ್ಲ. ಬಟ್ ಅವ್ರ ಗದ್ದಿಗೆಗೆ ಹೋಗಿ ಬಂದ್ರೇ ಒಂದು ದೊಡ್ಡ ಖುಷಿ ಅಂತ ನಾವು ಭಾವಿಸ್ಬೇಕು. ಮತ್ತು ಇವತ್ತು ಡಿ ಬಾಸ್ ಅವರು ಕಾರಣಾಂತರಗಳಿಂದ ಅವರು ಬರ್ಡೇನ ಅವರು ಆಚರಣೆ ಮಾಡ್ತಾ ಇಲ್ಲ. ಬಟ್ ಅವರ ಅಭಿಮಾನಿಗಳಾಗಿ ಇವತ್ತು ನೀವು ಅವರ ಹೆಸರಲ್ಲಿ ಇವತ್ತು ಕ್ರಿಕೆಟ್ ಪಂದ್ಯಾವಳಿನ ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರು ಎಷ್ಟು ಅಭಿಮಾನ ಸಂಪಾದನೆ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಇರಲಿ, ಕಾರಣಾಂತರಗಳಿಂದ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಏನಂತೀರ ನಡೆದಿರ್ತವೆ. ಅದು ವೈಯಕ್ತಿಕವಾಗಲಿ ನಮಗೆ ಗೊತ್ತಿಲ್ದಿರ ನಾವು ಮಾತಾಡೋದು ಭಾಳ ತಪ್ಪಾಗುತ್ತೆ. ಯಾವುದೇ ವಿಚಾರವಾಗಲಿ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಎಷ್ಟಿದೆಯೋ ಅದ್ರಾಗ ಉತ್ತರ ಕೊಡ್ತಕ್ಕಂಥ ಹಕ್ಕು ಕೂಡ ನಮಗೂ ಅಷ್ಟೇ ಇರುತ್ತೆ. ಆ ಕಾರಣಕ್ಕೆ ದಯವಿಟ್ಟು ವೈಯಕ್ತಿಕ ಮಾತಾಡಿದ ವ್ಯಕ್ತಿತ್ವದ ಬಗ್ಗೆ ಮಾತಾಡಿ ಆ ವ್ಯಕ್ತಿತ್ವಕ್ಕೆ ನಾವು ಗೌರವ ಕೊಡೋಣ. ಡಿ ಬಾಸ್ ಅವರು 100 ಕಾಲ ಜನಗಳಿಗೆ ಸಹಾಯ ಮಾಡೋ ಮುಖಾಂತರ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಮುಖಾಂತರ ನಮ್ಮ ಜೊತೆನಲ್ಲಿರಲಿ. ಜೈ ಹಳ್ಳಿಕಾರ್. ಓಕೆ, ಇದು ಡೈಲಾಗ್ ಅಂತಲ್ಲ, ಇದು ನಿಮಗೂ ಅನ್ವಯಿಸ್ತದೆ. ನಿಮ್ಮನ್ನು ಅಂದಿರ್ತಾರೆ ಕೆಲವರು ಅವಿವೇಕ್ ನನ್ನ ಮಕ್ಕಳು. ಏನಂತಂದರೆ ಒಳ್ಳೆ ಕಾರಲ್ಲಿ ಒಳ್ಳೆ ಬಟ್ಟೆ ಹಾಕಿದಾಗ ಅವಾಗ ಅಂತಾರೆ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ ಅಂತ. ಅಪ್ಪನ ಕೂಡ್ದವರು ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತಾರೆ, ಮಿಂಡ್ರು ಕೂಡ್ದವರು ಕಂಡವ್ರ ದುಡ್ಡಲ್ಲಿ ಶೋಕಿ ಮಾಡ್ತಾರೆ. ಆಮೇಲೆ ಯಾವುದೇ ಕಾರ್ಯಕ್ರಮ ಮಾಡ್ರಿ ಅನ್ನ ಹಾಕೋ ಮುಖಾಂತರ ಮಾಡ್ರಿ. ಯಾಕಂತಂದರೆ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ ಹೊಲ ಕೆಡಲ್ಲ. ಅನ್ನ ಅನ್ನೋ ಒಂದು ಪದ ಎಷ್ಟು ಶ್ರೇಷ್ಠ ಅಂತಂದರೆ ಹೊಟ್ಟೆ ಹಸ್ದಾಗ ಅನ್ನ ಹಾಕ್ತಿರಲ್ಲ ನೀವು, ಅದೇ ಉತ್ತರ ಕೊಡುತ್ತೆ. ಇವಾಗ ಕೆಲವು ನಾಯಿಗಳು ಕೂಡ ನಾನು ಹೋಲ್ಸಲ್ಲ, ನಾಯಿ ಕೃತಜ್ಞತೆ ಐತೆ. ಕೆಲವು ಏಸ್ಕೆ ತಿನ್ನೋರು ನನ್ನ ಜೊತೆನಲ್ಲಿ ಇದ್ದು ನಂದೇ ತಿನ್ಬಿಟ್ಟು ನನ್ನ ಬಗ್ಗೆ ಬೊಗಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೂ ಮಾಡ್ಕೊಳಕ್ಕಾಗಿಲ್ಲ. ಕಾರಣ ಏನಂತಂದ್ರೆ ನಮ್ಮ ಮನೆ ಅನ್ನ ತಿಂದವ್ರು ಅವರು. ಆ ಅನ್ನದ ಬೆಲೆ ಋಣ ಅದು ತೀರಿಸಲೇಬೇಕು, ಅದು ಉತ್ತರ ಕೊಟ್ಟೇ ಕೊಡ್ತದೆ, ಹೌದಾ ಇಲ್ಲ? ಆ ಕಾರಣಕ್ಕೆ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ದು ಹೊಲ ಕೆಡಲ್ಲ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡ್ರಿ. ಒಂದು ಊರಲ್ಲಿ ಒಂದು ರಾಜ ಇದ್ನಂತೆ. ಆ ರಾಜ ಅಂತಂದ್ರೆ ಗೊತ್ತು, 1000 ಕೋಟಿ ಒಡೆಯ. ಅವನು ನನ್ನ ಮಗಳ ಮದುವೆನೇನೆ ನಂಬರ್ 1 ಇರ್ಬೇಕಂತ ಅಂದ್ಬಿಟ್ಟು 1000 ಕೋಟಿ ಖರ್ಚು ಮಾಡಿ ಚಿನ್ನದ ತಟ್ಟೆನಲ್ಲಿ ಊಟ ಹಾಕ್ತಾನಂತೆ. ಏನೋ ಬಂದಿರ್ತಕ್ಕಂಥ ಜನಕ್ಕೆ. ಯಾಕೆ? ಹೆಸರಾಗಬೇಕು, ಯಾರು ಇದ್ರನ್ನ ಮರಿಬಾರ್ದು, ನನ್ನ ಮಗಳ ಮದುವೆನೇ ನಂಬರ್ 1 ಅಂತ ಅಂದ್ಬಿಟ್ಟು ಚಿನ್ನದ ತಟ್ಟೆನಲ್ಲಿ ಊಟ ಹಾಕಿದ್ರೆ ಈ ಜನ ಎಲ್ಲ ಹೋಗಿದ್ರಲ್ಲ, ಹಬ್ಬಬ್ಬ ಏನಯ್ಯ ಮದುವೆ, ಚಿನ್ನದ ತಟ್ಟೆನಲ್ಲಿ ಊಟ ಹಾಕೋಕ್ಕಾಗತ್ತಾ ಸಾಧಾರಣವಾದ್ರವರು? ಅಲ್ಲಿ ಊಟ ತಿನ್ಬಿಟ್ಟು ನೀರಲ್ಲಿ ಕೈ ತೊಳಸ್ರೆ ಮರ್ತೋಗ್ತಾರೆ ಅಂದ್ಬಿಟ್ಟು ತುಪ್ಪದಲ್ಲಿ ಕೈ ತೊಳಸ್ತಾನಂತೆ. ಏನೋ ತುಪ್ಪದಲ್ಲಿ ಕೈ ತೊಳಸ್ತಾನಂತೆ. 1 ತಿಂಗಳು ಇದೇ ಮಾತು, ಹಬ್ಬಬ್ಬ ಏನಯ್ಯ ರಾಜನ್ ಮಾಡಿದ ಮದುವೆ, ಇನ್ಯಾವನು ಮಾಡೋಕ್ಕಾಗಲ್ಲ ಇಂಥ ಮದುವೆ, ಇಂಥ ಊಟ, ಬಂಗಾರ ತಟ್ಟೆ, ತುಪ್ಪದಲ್ಲಿ ಕೈ ತೊಳಸ್ತಾ ಅಂತ ಮಾತಾಡಿದ್ರಂತೆ. 1 ತಿಂಗಳು ಆದಮೇಲೆ ಆ ಊರಲ್ಲಿ ಒಂದು ಸಾಧಾರಣವಾದ ರೈತ ಒಂದು 100 ಮರಿ, ನೆರವಿ ಮತ್ತೆ ಮರುಳಿ ಅಂತಾರೆ ಗೊತ್ತಾ, ಅದನ್ನ ಮದುವೆನ ಸಿಂಪಲ್ ಆಗಿ ಮಾಡ್ಬಿಟ್ಟು ನೆರವಿ ಮಾಡ್ತಾನಂತೆ ಮರುಳಿ ಆ ರೈತ. ಅಲ್ಲಿಗೆ ಹೋಗ್ತಾರಂತೆ ಇದೇ ಜನ, ಹಬ್ಬಬ್ಬ ಏನಯ್ಯ ಊಟ, ಏನಯ್ಯ ಪೀಸು, ಮೊನ್ನೆ ರಾಜನ ಹಾಕ್ದ ತುಪ್ಪ ತಿಂದ್ಬಿಟ್ಟು ಎಲ್ಲ ಬೇದಿಗಳಾಗೋಯ್ತು ಅಂದ್ರಂತೆ. ಇದರಲ್ಲಿ ಏನು ಅರ್ಥ ಆಯ್ತು ನಿಮಗೆ?
ಅಂದರೆ ಜನನ ಮೆಚ್ಚಕ್ಕೋಸ್ಕರ ನಾವು ಏನು ಮಾಡಿದ್ರು ವ್ಯರ್ಥನೇ ಅದು. ಕರೆಕ್ಟಾ? ನೀವು ಏನೇ ಕೊಡ್ರಿ, ಚಿನ್ನದ ತಟ್ಟೆನಲ್ಲಿ ನನ್ನ ಮಗನ ಕೈಯಲ್ಲಿ ಆಗ್ತೈತೆ ಅನ್ನ ಹಾಕಕ್ಕ ಆಗ್ತೈತಾ? ತುಪ್ಪದಲ್ಲಿ ಕೈ ತೊಳ್ಸಕ್ಕೆ ಆಗ್ತೈತಾ? ನೋಡ್ರಿ, ಆ ಮಾಂಸಕ್ಕೆ ಮುಂದೆ ಅದು ಯಾವುದೂ ಇಲ್ಲ. ಕರೆಕ್ಟ್, ಹೆಂಗಿದ್ರು ಮಾತಾಡ್ತಾರೆ ಏಳ್ಮಿಂಡ್ರಿಗಳು. ಆದ್ರಕ ಆ ಮಿಂಡ್ರಿಗಳ ಮಾತುಗಳಿಗೆ ನಾವು ತಲೆ ಕೊಡ್ದಿರ, ಕಿವಿ ಕೊಡ್ದಿರ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ಕೆಲವೊಂದು ಹತ್ರ ನಾನು ಏಳ್ಮಿಂಡ್ರಿಗಳು ಅಂತ ಹೇಳಿದ್ರೆ ಕೆಲವೊಬ್ರು ತಿಕ್ಕಾವರಿ ಬಂದ್ಬಿಡ್ತೀವಿ. ಯಾವಾಗ ಏಳ್ಮಿಂಡ್ರಿಗಳಾದ್ರು ಅವ್ರು ಅಂತ ನನಗೆ ಗೊತ್ತಿಲ್ಲ. ನಾನು ಯಾವನ ಹೆಸರು ಹೇಳ್ಬಿಟ್ಟು ನೀನು ಏಳ್ಮಿಂಡ್ರಿ ನನ್ನ ಮಗನೇ ಅಂತ ನಾನು ಹೇಳಿಲ್ಲ. ನಾನು ಹೇಳಿದ್ದು ಏಳ್ಮಿಂಡ್ರಿ ಕೆಲಸ ಮಾಡ್ತಕ್ಕಂಥವ್ರು ಏಳ್ಮಿಂಡ್ರಿಗಳೇ. ಕರೆಕ್ಟಪ್ಪ? ಮುಂದೆ ಮಾತಾಡೋನು ಅಪ್ಪನ ಕುಡ್ದವನು, ಹಿಂದೆ ಮಾತಾಡೋನು ಮಿಂಡ್ರು ಕುಡ್ದವನು. ಮುಂದೆ ಅಣ್ಣ ಅನ್ನೋದಂತೆ, ಹಿಂದೆ ತಮ್ಮ ಅನ್ನೋದಂತೆ. ಯಾಕೆ ಬೇಕಿವೆಲ್ಲ? ಬೇಕಾ? ಬೇಕು. ಬೇಡ ಬೇಡ ಅಷ್ಟೇ. ಆ ಕಾರಣಕ್ಕೆ ನಮ್ಮ ಸೆಂಟ್ರಲ್ಲೇ ಇರ್ತಾರೆ ಏಳ್ಮಿಂಡ್ರಿಗಳು. ದಯವಿಟ್ಟು ಹುಷಾರಾಗಿ ನೀವು ಮಾತಾಡೋ ಮಾತು, ನೀವು ನಡವಳಿಕೆ ನೋಡ್ರಿ. ನೀವು ಯಾರನ್ನಾದ್ರೂ ನಂಬಿದ್ದೀರಾ ಅಂತಂದರೆ ನೀವು ಗುಗ್ಗುಗಳಲ್ಲ, ಅವ್ರ ಮೇಲಿಟ್ಟಿರೋ ನಂಬಿಕೆ ದ್ರೋಹ ಮಾಡೋದು, ತಾಯಿ ಕ್ಲಾಡಿ ಬಿಡೋದು ಎರಡೂ ಒಂದೇ. ಹಳ್ಳಿ ಮಾತಲ್ಲಿದು. ಕರೆಕ್ಟಪ್ಪ? ನಾವು ಯಾರನ್ನಾದ್ರೂ ನಂಬಿದ್ದೀರಾ ಅಂತಂದ್ರೆ ನಾವು ಗುಗ್ಗುಗಳಂತಲ್ಲ ನಂಬೋದು, ನಿಮ್ಮ ಮೇಲಿರ್ತಕ್ಕಂಥ ಗೌರವ ಅದು. ಬಟ್ ನೀವೇನು ಮಾಡ್ತೀರಾ ಏಳ್ಮಿಂಡ್ರಿಗಳು, ಅದನ್ನ ಬಳಸ್ಕೊಳೋದು. ಬೆಳಿಗ್ಗೆ ಟೀ ಕುಡಿಯೋರು ಕೆಲವರು, ಸಾಯಂಕಾಲ ಟೀ ಕುಡಿಯೋರು ಕೆಲವರು. ಕರೆಕ್ಟಾ? ಆವಾಗ ಬರ್ತೈತೆ ಮಾತುಗಳು. ಏನಂತ, ಅವನೇನು ಮಾಡ್ದ ಗೊತ್ತಾ, ಇವಳೇನು ಮಾಡಿದ್ಲು ಗೊತ್ತಾ, ಅವ್ರಿಗೆ ಬೇಕೋ ಅವ್ರು ಮಾಡ್ತಾರೆ. ನಿನಗೆ ಬೇಕಾ, ನೀನು ಮಾಡು. ಅದನ್ನೇನು ಮಾತಾಡೋದು? ಕರೆಕ್ಟಾ? ಆ ಕಾರಣಕ್ಕೆ ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಆಯೋಜಕರಿಗೂ ಪ್ರಪ್ರಥಮ ಬಾರಿಗೆ ಭಾಳ ವಿಜೃಂಭಣೆಯಿಂದ ನಿಮ್ಮ ಸಿಟಿ ಸೆಂಟ್ರಲ್ ಇರ್ತಕ್ಕಂಥ ಗ್ರೌಂಡಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಸಂಘದ ಹೆಸರೇನಪ್ಪ? ಡಿ ಬಾಸ್ ಬಾಯ್ಸ್ ಅಷ್ಟೇನಾ? ಯುವ ಕ್ರಿಕೆಟರ್ಸ್. ಓಕೆ, ಯುವ ಕ್ರಿಕೆಟರ್ಸ್ ಡಿ ಬಾಸ್ ಫ್ಯಾನ್ಸ್ ವತಿಯಿಂದ ಇವತ್ತೇನು ಆಯೋಜನೆ ಮಾಡಿದ್ದಾರೆ, ಎಲ್ರಿಗೂ ಒಳ್ಳೇದಾಗಲಿ. ಯಾವುದೇ ಲೋಪದೋಷ ಇಲ್ದಿರ ದಯವಿಟ್ಟು ಕಾರ್ಯಕ್ರಮದಲ್ಲಿ ಬಂದಾಗ ಕೆಲವೊಂದು ಲೋಪದೋಷಗಳನ್ನ ಹೇಳೋದಲ್ಲ ದೊಡ್ಡತನ. ಅದನ್ನ ಮುಂದಿನ ದಿನಗಳಲ್ಲಿ ನಾವೇ ಆಯೋಜನೆ ಮಾಡಿದಾಗ ಅದರ ಕಷ್ಟ ಸುಖ ಏನು ಅಂತ ತಿಳಿದಿದ್ರೆ ಮಾತ್ರ ನಾವು ಮಾತಾಡಬೇಕು. ಕರೆಕ್ಟಾ? ಆ ಕಾರಣಕ್ಕೆ ಆಯೋಜನೆ ಮಾಡಿರ್ತಕ್ಕಂಥವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ಪಾಲ್ಗೊಂಡಿರ್ತಕ್ಕಂಥ 14 ತಂಡಗಳ ಎಲ್ಲ ಸೋತರು ಗೆದ್ರು ಎಲ್ರೂ ಟೀಮ್ ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಳ್ಳಿಕಾರ್. ಬರ್ರಿ ನಿಧಾನ. ಎಲ್ಲ ರೆಡಿ ಆಗಿರ್ತಾರೆ. ಸರ್ಕಲ್